ನಮಸ್ತೆ ಗೆಳೆಯರೆ. ಮಾತಾಡಲೇಬೇಕಾಗಿ ಬರ್ತಾ ಇದೆ. ಸ್ವಾತಂತ್ರ್ಯ ಹೋರಾಟಗಾರರು ದೈವ ಸಮಾನ, ಪೂಜ್ಯರು, ಪರಮ ಪೂಜ್ಯರವರೆಲ್ಲ. ಅವನು ಯಾರೋ ಮೆಂಟಲ್ ಹರೀಶ್. ಮೆಂಟಲ್ ಹರೀಶ್, ಮೆಂಟಲ್ ಆಗಿದೆಯೇನೋ ನಿನಗೆ? ನಿಮ್ಮಪ್ಪ ಬ್ರಿಟಿಷ್ ಬೂಟ್ ನೆಕ್ಕಿದಾನೇನಾ? ನಿಮ್ಮಪ್ಪ ನಿಮ್ಮ ತಾತಂದ್ರೆಲ್ಲ ಬ್ರಿಟಿಷ್ ಬೂಟ್ ನೆಕ್ಕಿ ಸಂಪಾದಿಸಿರೋ ಆ ರಕ್ತದಲ್ಲಿ ನೀನು ಹುಟ್ಟಿದೀಯ ಅನ್ಸತ್ತೆ. ಯಾಕಂದ್ರೆ ನಿನ್ನ ಬಾಯಲ್ಲಿ ಅಸಭ್ಯ ಮಾತುಗಳು. ಬದುಕಿ ನಿನ್ನ ಕಣ್ಣೆದುರುಗಡೆ ತಪ್ಪು ಮಾಡಿದವ್ರನ್ನ ಎಷ್ಟಾದ್ರೂ ಮಾತಾಡು. ಕರಿನೀರು ಶಿಕ್ಷೆಗೆ ಹೋಗಿದ್ದಾರೆ ಅಂದ್ರೇನೆ ದೇಶಭಕ್ತರವರು. ಕರಿನೀರು ಶಿಕ್ಷೆ ಅನುಭವಿಸ್ತಾ ಇರೋರು ಎಲ್ಲರೂ, ಅನುಭವಿಸಿದವರೆಲ್ಲರೂ ಪರಮ ದೇಶಭಕ್ತರು. ಪ್ರತಿಯೊಬ್ಬರೂ ಗೌರವಾನ್ವಿತರೆ. ಬ್ರಿಟಿಷರು ತಮ್ಮ ಅಧಿಕಾರಕ್ಕೆ ಅಡ್ಡಿ ಬಂದವರನ್ನು ಮಾತ್ರ ಕರಿನೀರು ಶಿಕ್ಷೆಗೆ ಗುರಿ ಮಾಡುತ್ತಿದ್ರು. ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡದ ಪ್ರತಿರೋಧವಾಗಿ ಮದನ್ ಲಾಲ್ ಧಿಂಗ್ರಾ ಬ್ರಿಟಿಷರ ನಾಡಲ್ಲೇ ಶತ್ರು ಪಾಳೆಯಕ್ಕೆ ನುಗ್ಗಿ ಶತ್ರುವನ್ನು ಕೊಲ್ಲುತ್ತಾನೆ. ಆತನ ಪ್ರೇರಣೆ ಎಂಬ ಕಾರಣಕ್ಕೆ ದೇಶಭಕ್ತ ಸಾವರ್ಕರ್ರ ಅರೆಸ್ಟ್ ಆಗುತ್ತೆ. ಅದು ಪಿತೂರಿ, ಶತ್ರುಗಳ ಪಿತೂರಿಯನ್ನ, ಶತ್ರುಗಳ ದಾಖಲೆಗಳನ್ನು ನಂಬುವ ನೀನು ಬೂಟ್ ನೆಕ್ಕುವವನೇ ಕಣೋ. ನಿಮ್ಮ ಅಪ್ಪ ನೆಕ್ಕಿದಾನೆ ಕಣೋ. ನಿಮ್ಮ ಅಪ್ಪನಂದ್ರೆ ನೋವಾಗುತ್ತಲ್ಲ, ಅದಕ್ಕೆ ಅಂತ ಇದ್ದೀನಿ. ಯಾಕೆ ಹೇಳು? ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ತಂದೆ ಎಷ್ಟೇ ತೀರ್ಥರೂಪರು, ತೀರ್ಥರೂಪ ಸಮಾನರು. ಅವರನ್ನಂದ್ರೆ ನಮಗೂ ಅಷ್ಟೇ ನೋವಾಗತ್ತೆ. ನಿಮ್ಮ ದ್ವೇಷ ಏನಾದ್ರೂ ರಾಜಕೀಯಕ್ಕೆ ಇಟ್ಕೊಳ್ಳಿ. ನೀನು ಆ ಪಾರ್ಟಿ ಈ ಪಾರ್ಟಿಗಳನ್ನ ಏನಾದ್ರೂ ಬೊಗಳ್ಕೋ. ವೀರ ಸಾವರ್ಕರು, ಶಿವಾಜಿ ಮಹಾರಾಜರು, ಇವ್ರ ಬಗ್ಗೆ ಮಾತಾಡ್ತೀನೋ ನೀನ? ನಾಚಿಕೆಗೆಟ್ಟವನೇ. ಭಾಷಾವಾರು ಪ್ರಾಂತ್ಯಗಳ ರಚನೆ ಆಗಿದ್ದೆ ಸ್ವಾತಂತ್ರ್ಯದ ನಂತರ. ಅದಕ್ಕೆ ಮುನ್ನ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತನಾಡುವ ಶಿವಾಜಿ ಮಹಾರಾಜರ ಬಾಲ್ಯ ಕಳೆದಿದ್ದು ಬೆಂಗಳೂರಿನಲ್ಲಿ. ಯಾವುದೇ ಸುಲ್ತಾನ ದೊರೆ ಆಳದ ಹಾಗಿತ್ತು ವಾತಾವರಣ ನಮ್ಮ ಬೆಂಗಳೂರಿನಲ್ಲಿ. ಅನ್ಯ ಧರ್ಮೀಯರು ಆಳುವ ಹಾಗಿರಲಿಲ್ಲ. ಯಾಕೆಂದ್ರೆ ಮಾನ್ಯ ಪೂಜ್ಯನೀಯ ಕೆಂಪೇಗೌಡರು ಚಿಕ್ಕಪೇಟೆ, ಬಳೆಪೇಟೆ, ಆ ಪೇಟೆ, ಈ ಪೇಟೆ, ನೂರಾರು ಪೇಟೆಗಳನ್ನ ಸಾಂಸ್ಕೃತಿಕ ನಗರವನ್ನಾಗಿ ಮಾಡಿದ ಬೆಂಗಳೂರಲ್ಲಿ ಬಿಜಾಪುರ ಸುಲ್ತಾನರು ಅಧಿಕಾರ ನಡೆಸಕ್ಕಾಗ್ತಿರ್ಲಿಲ್ಲ. ಆ ಸಂದರ್ಭದಲ್ಲಿ ಶಿವಾಜಿ ಮಹಾರಾಜರ ಅಪ್ಪ ಶಹಾಜಿರಾವ್ ಭೋಸ್ಲೆ ಅವರು ಬೆಂಗಳೂರಿನ ಅಧಿಕಾರವನ್ನ ಜನರಿಗೆ ಪ್ರಿಯವಾಗುವಂತೆ ಎಲ್ಲ ದೇವಸ್ಥಾನಗಳಲ್ಲೂ ನಿತ್ಯ ಪೂಜೆಗಳು ಆಗುವ ಹಾಗೆ ನೋಡಿಕೊಂಡು ರಾಜ್ಯಭಾರ ನಡೆಸುತ್ತಿದ್ದ ಕಾಲ 9 ವರ್ಷದ ಬಾಲಕ ಶಿವಾಜಿ ಸ್ವಚ್ಛವಾಗಿ ಕನ್ನಡ ಮಾತಾಡ್ತಿದ್ರು. ಭಾಷಾವಾರು ಭೇದವಿಲ್ಲದ ಕಾಲ ಅದು. ಮಾತಾಡ್ತಿದ್ರೆ ಭಾಷೆ ಬಗ್ಗೆ ಮಾತಾಡ್ತೀನೋ? ಷಂಡ ಹರೀಶ, ನಾಚಿಕೆಗೆಟ್ಟವನೇ, ಹದ್ದಿರಲಿ ನಿನ್ನ ನಾಲಿಗೆಗೆ. ಬೆಳವಡಿ ಮಲ್ಲಮ್ಮ ಭಗಿನಿ ಸೋದರಿ ಎಂದು ಭಾವಿಸಿ, ಅಮ್ಮ ನಿನ್ನಂತಹ ವೀರ ವನಿತೆಯನ್ನು ನಾನು ನೋಡಲಿಲ್ಲ ತಾಯಿ ಅಂತ ಹೇಳಿ
ಶಿವಾಜಿ ಮಹಾರಾಜರ 1,00,000 ಸೇನೆಯ ಶ್ರೀಶೈಲ ಯಾತ್ರೆಯ ಸಮಯದಲ್ಲಿ ದಾರಿಯುದ್ದಕ್ಕೂ ಅಡ್ಡಿ ಬಂದವರನ್ನ ಯುದ್ಧ ಮಾಡುತ್ತಾ ಸ್ನೇಹ ಬಯಸಿದವರನ್ನ ಕಪ್ಪ ಸ್ವೀಕರಿಸುತ್ತಾ ಹೋಗುತ್ತಿದ್ದ ಕಾಲ ಅದು. ಆ ಸಂದರ್ಭದಲ್ಲಿ ನಡೆದ ಘಟನೆ ಬೆಳವಡಿ ಮಲ್ಲಮ್ಮ. ಬೆಳವಡಿ ಮಲ್ಲಮ್ಮ ಕೂಡ ಅಣ್ಣ ಎಂದು ಶಿವಾಜಿಯನ್ನ ಗೌರವಿಸಿದ್ದುಂಟು. ಏನೋ ನೀನು ಸೋಲು ಗೀಲು ಭಿಕ್ಷೆ ಅಂತ ಮಾತಾಡ್ತೀಯ? ಇತಿಹಾಸವನ್ನ ತಿರುಚಿ ಗೌರವ ಕಳೆದುಕೊಳ್ಳುತ್ತಿದ್ದೀರಿ ನೀವು. ಬಿಜಾಪುರ ಸುಲ್ತಾನರು ಕನ್ನಡಿಗರನ್ನ? ಯಾರು ಕನ್ನಡಿಗರು ಯಾರು ಕನ್ನಡಿಗರಲ್ಲ? ಇವತ್ತಿಗೂ ಬೆಂಗಳೂರಿನಲ್ಲಿ ಭವಾನಿ ಶಂಕರ ದೇವಸ್ಥಾನ, ವಸಂತ ವಲ್ಲಭರಾಯ ದೇವಸ್ಥಾನ ಪಕ್ಕದಲ್ಲಿರುವುದು ಶಿವಾಜಿ ಮಹಾರಾಜರ ಬಾಲಕ ಶಿವಾಜಿ ಮಹಾರಾಜರದ್ದು. ಹದ್ದಿಲ್ಲದ ನಾಲಿಗೆ ನಿಮ್ಮ ಜೀವನಕ್ಕೆ ಒಳಿತಲ್ಲ. ಧರ್ಮದ್ವೇಷಗಳನ್ನು ಸಾರಿಕೊಂಡು ಬದುಕುತ್ತಿದ್ದೀರಿ ನೀವೆಲ್ಲ. ನಿನ್ನ ವೈರತ್ವ ಏನಿದ್ರು ಆ ಕೆರೆಹಳ್ಳಿ ಚಕ್ರವರ್ತಿ ಸೂಲಿಬೆಲೆ ಅವ್ರ ಕಡೆ ಇರಲಿ. ಸಾವರ್ಕರ್ರ ಬಗ್ಗೆ ಮಾತಾಡುವ, ಶಿವಾಜಿ ಮಹಾರಾಜರ ಬಗ್ಗೆ ಮಾತನಾಡುವ ಯೋಗ್ಯತೆ ಇದೆಯೇನೋ ನಿನಗೆ ಹರೀಶ? ದುರಹಂಕಾರಿ. ನೀನೇನ್ ಹೇಳ್ದೆ? ವೀರ ಮದಕರಿ ನಾಯಕ ಟಿಪ್ಪು ಸುಲ್ತಾನು ಅಂತೆಲ್ಲ ಹೇಳಿದೆ ಅಲ್ಲ. ನಿನಗೆ ಗೊತ್ತೇನೋ ಟಿಪ್ಪು ಸುಲ್ತಾನ್ ಅವರ ಅಪ್ಪನ ಸ್ನೇಹಿತ ವೀರ ಮದಕರಿ ನಾಯಕ. ಆದರೆ ಮಿತ್ರ ದ್ರೋಹ ಮಾಡಿ ಕಬ್ಬಾಳ ದುರ್ಗದಲ್ಲಿ ಟಿಪ್ಪು ಸುಲ್ತಾನು ಉಗುರನ್ನು ಕೀಳಿಸಿ, ಚರ್ಮವನ್ನ ಜೀವಂತ ತೆಗೆಸಿ, ಕಣ್ಣುಗಳನ್ನ ಕೀಳಿಸಿ ದುಃಖದ ಮರಣವನ್ನ ಕೊಟ್ಟಿದ್ದು ಯಾವ ದೇಶಭಕ್ತಿ ಕಣೋದು? ತನ್ನ ಕಡೆಯ ವೀರರು 3,000 ಜನ ಮದಕರಿ ನಾಯಕನ ಜೀವಕ್ಕೆ ಜೀವ ಕೊಡುವ ಸೈನ್ಯವನ್ನ ಟಿಪ್ಪು ಡ್ರಾಪ್ ಅಲ್ಲಿ ತಳ್ಳಿದ್ದು ದೇಶಭಕ್ತಿಯನ? ಅದೇ ಮದಕರಿ ನಾಯಕರ ವೀರ ಸಾಹಸಗಳಿಂದ ಟಿಪ್ಪು ಅವರ ಅಪ್ಪನಿಗೆ 77 ಪಾಳೆಯಗಳನ್ನು ಗೆದ್ದುಕೊಟ್ಟ ವೀರನಿಗೆ ಕೊಟ್ಟಿದ್ದೇನೇನೋ ಬಳವಳಿ. ದೊಂಡ್ಯಾ ವಾಗ್, ಚನ್ನಗಿರಿಯ ದೊಂಡ್ಯಾ ವಾಗ್ನ ನೀನು ದೇಶಭಕ್ತ ಅಂತ ಹೇಳು, ಒಪ್ಪಿಕೊಳ್ಳೋಣ. ಏನೋ ನಿಂದು ಮದ ನೆತ್ತಿಗೇರಿದೆಯಾ? ನಿನಗೆ ಕೊಬ್ಬು ಜಾಸ್ತಿ ಆಗಿದೆಯೇನೋ ನಿನಗೆ? ಈ ಭಾರತ ದೇಶದಲ್ಲಿ ಯಾವುದೇ ಸರ್ಕಾರ ಇರಲಿ, ಸ್ವಾತಂತ್ರ್ಯ ಹೋರಾಟಗಾರರು ಪೂಜ್ಯನೀಯರು. ಅವರ ಬಗ್ಗೆ ಸೊಲ್ಲೆತ್ತಿ ಮಾತಾಡುವ ಯೋಗ್ಯತೆ ಕೂಡ ನಿನಗೂ ಇಲ್ಲ. ನಿಮ್ಮಪ್ಪ ಇರಬೇಕು ಬೂಟು ನೆಕ್ಕಿದ್ದು ಬ್ರಿಟಿಷರದು. ಕರಿನೀರು ಶಿಕ್ಷೆಗೆ ಹೋಗಿದ್ದಾರೆ ಅಂದ್ರೆ ಅದೇ ದೇಶಭಕ್ತಿ ಕಣ. ಹೋಗಿರೋದೇ ದೇಶಭಕ್ತಿ. ಮಾತೆತ್ತಿದ್ರೆ ಸಾವರ್ಕರ್ ಸೈನ್ ಮಾಡಿದ್ದಾರೆ, ದಾಖಲೆ, ಬ್ರಿಟಿಷರ ದಾಖಲೆ ನಂಬ್ತೀಯನೋ ನೀನು? ನಮ್ಮ ದೇಶದವ್ರ ದಾಖಲೆ ನಂಬೋದಿಲ್ವಾ? ನಾಳೆ ನಿನ್ನ ತಂಗಿ ಬಂದು ಯಾರೋ ಅತ್ಯಾಚಾರ ಮಾಡಿದ್ದಾರೆ ಅಂದ್ರೆ ನೀನು ಅತ್ಯಾಚಾರಿ ದಾಖಲೆ ನಂಬ್ತೀಯನೋ? ನಿನ್ನ ತಂಗಿಯ ಮಾತು ನಂಬಲ್ವಾ ನೀನು? ದುರಹಂಕಾರಿ, ದುರ್ಮದ, ದುರ್ಗುಣ. ಮಾತು ಹದ್ದಿರಲಿ. ಸಾವರ್ಕರ್ನ ಬ್ರಿಟಿಷರು ಬಿಟ್ಟಿದ್ದು ಪತ್ರದಿಂದ ಅಲ್ಲ. ಕರಿನೀರು ಶಿಕ್ಷೆಗೆ 1 ವೇ ಟ್ರಾಫಿಕ್, ಅದು 2 ವೇ ಇಲ್ಲ, ರಿಟರ್ನ್ ಇಲ್ಲ. ಅಲ್ಲಿ ಹೋದವರೆಲ್ಲ ಶವವಾಗಿ ಸಾಯುತ್ತಿದ್ರು. ಆದರೆ ಸಾವರ್ಕರ್ ಅವ್ರನ್ನ ಬಿಡೋದಕ್ಕೆ ಕಾರಣ ಗೊತ್ತೇನ್ರೋ ನಿಮ್ಗೆಲ್ಲ? ಪೂರಾ ಕರ್ನಾಟಕ ಎಲ್ಲ ಸಾರಿ ಲೆಟರ್, ಕ್ಷಮೆ ಲೆಟರ್ ಅಂತ ಓಡಾಡ್ತಾ ಇದ್ದೀರಾ. ಒಬ್ಬನೂ ಅಧ್ಯಯನ ಮಾಡಿಲ್ಲ. ಬರೀ ಬ್ರಿಟಿಷ್ ದಾಖಲೆಗಳನ್ನ ನಂಬಿಕೊಂಡು ನೆಹರುವಿನ ಊಹನಾ ಸಿದ್ಧಾಂತದಂತೆ ಬದುಕ್ತಾ ಇದ್ದೀರಾ ನೀವೆಲ್ಲ. ಪರಿಸ್ಥಿತಿ ಹದಗೆಟ್ಟಿತ್ತು. ಭಗತ್ ಸಿಂಗರ ನೇಣು ಹತ್ತಿಸುವಿಕೆಯ ದೆಸೆಯಿಂದ ಪೂರಾ ಭಾರತ ರೊಚ್ಚಿಗೆದ್ದಿತ್ತು. ಬೆರಳೆಣಿಕೆಯಷ್ಟು ಬ್ರಿಟಿಷರು
ಭಾರತವನ್ನು ಆಳಲು ಅಸಮರ್ಥರಾಗಿದ್ದರು. ಎಲ್ಲೆಲ್ಲೂ ದಂಗೆ ಏಳುತ್ತಿರುವ ಭಾರತದಲ್ಲಿ ಮಹಾರಾಷ್ಟ್ರದಲ್ಲಿ ಸಾವರ್ಕರರ ಕರ್ನೀರು ಶಿಕ್ಷೆಯ ಬಗ್ಗೆ ಭುಗಿಲೆದ್ದಿತ್ತು. ಸಾವರ್ಕರರನ್ನ ಬಿಡುಗಡೆ ಮಾಡದಿದ್ದಲ್ಲಿ ಮುಂಬೈ ಕೈಬಿಟ್ಟು ಹೋಗುತ್ತಿತ್ತು. ಮಹಾರಾಷ್ಟ್ರದಲ್ಲಿ ಬ್ರಿಟಿಷರಿಗೆ ಕರಿನೀರು ಶಿಕ್ಷೆ ಆಗುತ್ತಿತ್ತು. ಜನ ರೊಚ್ಚಿಗೆದ್ದಿದ್ದರು. ಆವಾಗ ಶಾಂತಿಯ ನೆಪದಲ್ಲಿ ಭಗತ್ ಸಿಂಗರ ನೇಣು ಹತ್ತಿಸುವ ಸಂದರ್ಭದಲ್ಲಿ ನಿಮ್ಮ ಇಂದಿನ ರಾಜಕೀಯ ಬುದ್ಧಿಗಳನ್ನು ಬಳಸಿ ಸಾವರ್ಕರರ ಬಿಡುಗಡೆ ಮಾಡಿದ್ರು. ಅದಕ್ಕೆ ಕಾರಣ ಕಟ್ಟಿದ್ರು. ಮನ್ಸಾದ್ರೆ ಹೆಂಗ್ ಬರುತ್ತೋ ದೇಶದ್ರೋಹಿ ಅನ್ನೋದಕ್ಕೆ ನಾಚಿಕೆಗೆಟ್ಟವರೇ. ನೀನು ದೇಶದ್ರೋಹಿ, ನಿಮ್ಮಪ್ಪ ದೇಶದ್ರೋಹಿ. ಸಾವರ್ಕರ್ನ ಬಿಡದೇ ಇದ್ದಿದ್ರೆ ಬ್ರಿಟಿಷ್ ಸರ್ಕಾರ ಬರೀ ಜಲಿಯನ್ ವಾಲಾ ಬಾಗ್ಗೆ ಬ್ರಿಟಿಷರ ಲಂಡನ್ನಲ್ಲಿ ಹೋಗಿ ಬ್ರಿಟಿಷರ ಅಧಿಕಾರಿಯನ್ನ ಕೊಂದ ಭಾರತೀಯರು ವಿಕ್ಟೋರಿಯಾನ ಜೀವಂತ ಬಿಡ್ತಿದ್ರೇನಾ? ಬಿಡ್ಲೇಬೇಕಾಗಿತ್ತು. ಬರೀ ಲೆಟರ್ಗೆ ಬಿಡೋದು ಆದ್ರೆ ಕರಿನೀರಲ್ಲಿರೋರು ಎಲ್ಲಾರು ಲೆಟರ್ ಬರೆದ್ರೆ ಬಿಟ್ಬಿಡ್ತಿದ್ರು. ಅವರು ಲೆಟರ್ಗಳು ಅವರು ಬಿಟ್ಟಿದ್ದಕ್ಕೆ ಕಾರಣ ಕೊಟ್ಟ ರೀತಿ ಅದು ಕೆಟ್ಟ ದಾಖಲೆಗಳವ್ರದು. ಅವನೊಬ್ಬ ಇನ್ನೊಬ್ಬ ಇವ್ರ ಬಗ್ಗೆ ಮಾತಾಡಬಾರ್ದು ಅಂತ ಅನ್ಕೊಂಡ್ರೆ ಯತೀಂದ್ರನಂತೆ. ಗತೀಂದ್ರ ಏನು ಗತಿನಪ್ಪ ನಿಂದು? ನಿಮ್ಮ ತಂದೆ ಬಗ್ಗೆ ಗೌರವ ಇತ್ತು, ಯಾಕಂದ್ರೆ ನಾನ್ ಕರಪ್ಟಿವ್ ಅಂತ. ಆದ್ರೆ ಆತ ಕರಪ್ಷನ್ ಅನ್ನ ನಿಲ್ಲಿಸಕ್ಕಾಗ್ಲಿಲ್ಲ. ತಾನು ಮಾತ್ರ ಕರಪ್ಷನ್ ಇಲ್ದಂಗೆ ಬದುಕೊಂಡು ಇದ್ದಾಗ ಆತನೂ ಮಾತಾಡಲ್ಲ. ಅಂಥ ದುಷ್ಟ ಪದಗಳನ್ನು ಬಳಸ್ತೀಯ ಯತೀಂದ್ರ. ಏನ್ ಅನ್ಕೊಂಡಿದಿರೋ ನೀವೆಲ್ಲ? ಸಾವರ್ಕರ್ ಬಗ್ಗೆ ತಿಳಿಯದೆ ಯಾಕೋ ಮಾತಾಡ್ತೀರಿ? ಒಬ್ಬೊಬ್ಬೊಬ್ಬೊಬ್ಬ ಉತ್ತಕ್ಕೆ ಕೈ ಹಾಕುವಂತ ಬುದ್ಧಿನ ನಿಮ್ದು? ನಾಥುರಾಮ್ ಗೂಡ್ಸೆ ಮಹಾತ್ಮ ಗಾಂಧಿ ಅವರನ್ನ ಕೊಂದ ವಿಚಾರದಲ್ಲಿ ಸಾವರ್ಕರ್ ಇದ್ದಿದ್ರೆ ನಿಮ್ಮ ನೆಹರೂದೇ ಗೌರ್ಮೆಂಟ್ ಇತ್ತು, ಅವ್ರನ್ನೂ ನೇಣಾಕ್ತಾ ಇದ್ರು. ನಿರ್ದೋಷಿ ಎಂದು ಆಚೆ ಬಂದಿದ್ದು ನಿಮ್ಮಂತ ಅವ್ರ ರೆಕಮೆಂಡೇಶನ್ ಇಂದ ಅಲ್ಲ, ವಿದೇಶದಿಂದ ಹೆಣ ಎತ್ಕೊಂಡ್ಬರೋದಲ್ಲ. ಅದು ಶತ್ರುಗಳ ಪಾಳ್ಯದಿಂದ ನಿರ್ದೋಷಿ ಎಂದು ಆಚೆ ಬಂದಿದ್ದು ನಿರ್ದೋಷ ಆಗಿರೋದ್ರಿಂದ. ಸಾವರ್ಕರ್ ಅವರ ಇನ್ವಾಲ್ವ್ಮೆಂಟ್ ಇರಲಿಲ್ಲ. ಯಾಕೋ ತಲೆ ಕೆಟ್ಟಿದ್ಯಾ ನಿನಗೆ? ದೇಶದ್ರೋಹಿ ಅಂತೀಯ? ನಿಮ್ ತಂದೆನ ದೇಶದ್ರೋಹಿ ಅಂದ್ರೆ ಸಹಿಸ್ಕೋತೀಯನ? ಬರೀ ನಿಮ್ ತಂದೆನ ಯಾರೋ ಹಿರಣ್ಯ ಒಂದು ಮಾತು ಮಾತಾಡಿದ್ದಕ್ಕೆ ಪಾಪ ಮಹಾನಟ ಮನೆಗೆ ಗೇರವ್ ಹಾಕ್ಬಿಟ್ರೆ, ಇನ್ನು ಸಾವರ್ಕರ್ ಬಗ್ಗೆ ಮಾತಾಡಿದ್ರೆ ಸುಮ್ಮನಿರ್ತಾರಣ್ಣ? ಸಾವರ್ಕರ್ ಕಿರು ಬೆರಳಿನ ಉಗುರ ನಡುವೆ ಇರುವಂತಹ ಧೂಳಿಗೂ ಸಮಾನ ಇಲ್ಲ ನೀವೆಲ್ಲ. ಕಾಲ್ ಬೆರಳು. ಸಾವರ್ಕರ್ನ ದೇಶದ್ರೋಹಿ ಅಂತೀನೋ? ನೀನು ದೇಶದ್ರೋಹಿ. ನಿನ್ನನ್ನು ಘಂಟಾಘೋಷವಾಗಿ ದೇಶದ್ರೋಹಿ ಅಂತೀನಿ. ನಮ್ಮ ದೇಶಕ್ಕೋಸ್ಕರ ಜೀವ ಕೊಟ್ಟ, ದೇಶಕ್ಕೋಸ್ಕರ ತನ್ನ ಜೀವನವನ್ನೆಲ್ಲ ಕರ್ನೀರಲ್ಲಿ ಕಳೆದ ಮಹಾ ದೇವತಾ ಸ್ವರೂಪಿ ಸಾವರ್ಕರ್ನ ದೇಶದ್ರೋಹಿ ಅನ್ನುವ ನೀನು ಪರಮ ದೇಶದ್ರೋಹಿ. ನಿಮ್ಮ ಅಪ್ಪನಂದ್ರೆ ಸಹಿಸ್ಕೋತೀಯಾ? ಕೊಬ್ಬು ಜಾಸ್ತಿ ಆಗಿದೆಯೋ ನಿಮ್ಗೆಲ್ಲ? ಇರೋ ಗೌರವ ಕಳ್ಕೊತಾ ಇದ್ದೀರಿ. ನಿಮ್ ತಂದೆ ಹತ್ರ ಹೋಗಿ ಕೇಳು, ನಾನು ಹಿಂಗ್ ಅಂದಿದ್ದೀನಿ ಸರಿನಾ ಅಂತ. ರಾಜಕಾರಣ ಗೊತ್ತಿಲ್ಲದೆ ರಾಜಕಾರಣಕ್ಕೆ ಬಂದಿದ್ದೀರಿ ನೀವೆಲ್ಲ. ಅದೇ ನೀವು ಮಾಡ್ತಾ ಇರೋದು ತಪ್ಪು. ಹಣದ ದುರ್ಮದ ಏನೋ ಮಾಡ್ತೀರಿ ನೀವು. ಕೊಲೆ ಮಾಡಿಸ್ತೀರಷ್ಟೇ ಅಲ್ವಾ? ಸಾವರ್ಕರ್ ನಮಗೆ ಭಯ ಸಾಯುವುದನ್ನ ಹೇಳಿಕೊಟ್ಟಿದ್ದಾರೆ, ಭಯ ಕೊಂದು ಬದುಕುವುದನ್ನ ಹೇಳಿಕೊಟ್ಟಿದ್ದಾರೋ? ನಿನಗೇನಾಗಿದೆಯೋ ಹಿಂಗ್ ಮಾತಾಡ್ತೀಯ? ನಿಮ್ ತಂದೆ ಹತ್ರ ಒಂದ್ಸಲ ಪರ್ಮಿಷನ್ ಕೇಳಬೇಕಾಗಿತ್ತು, ನಾನು ಹಿಂಗ್ ಅಂತೀನಿ ಅಂತ. ಎಲ್ಲೋ ಐಷಾರಾಮಿ ಬದುಕಿಗೆ ಹೋಗ್ಬಿಟ್ಟು ಕ್ಯಾಸಿನೋ ಕುಡುಕರ ಬಾರ್ಗಳಲ್ಲೆಲ್ಲ
ಹೋಗಿ ಬದುಕದೆ ಅಲ್ಲೇ ಮರಣವನ್ನ ಅಪ್ಪಲಿಲ್ಲ ಸಾವರ್ಕರ್. ಇಂಥವೆಲ್ಲ ಮಾತಾಡಕ್ ಇಷ್ಟ ಇಲ್ಲ ಅಹೋರಾತ್ರನಿಗೆ. ಆದ್ರೂ ಸಾವರ್ಕರ್ ಅವ್ರನ್ನ ದೇಶದ್ರೋಹಿ ಅಂದಿದ್ದಕ್ಕೆ ನಾನು ಬಿಡೋದಿಲ್ಲ. ಕರಿನೀರು ಶಿಕ್ಷೆಗೋಗಿ, ಶತ್ರುಗಳ ಪಾಳೆಯಕ್ಕೋಗಿ ಬದುಕಿ ಬಂದು ಪೂರ್ಣಾಯುಷ್ಯ ಬದುಕಿ ಸಾವು ಹತ್ತಿರ ಸುಳಿಯದೇ ಇದ್ದಾಗ ಊಟವನ್ನು ಬಿಟ್ಟು, ಆದರೂ ವರ್ಷಗಟ್ಟಲೆ ಸಾವು ಬರದೇ ಇದ್ದಾಗ ಸಾವಿನ ಹೆಗಲ ಮೇಲೆ ಕೈ ಹಾಕಿ ಸ್ನೇಹಿತರಂತೆ ಪ್ರಾಣ ಬಿಟ್ಟ ಸಾವರ್ಕರ್ ಇಲ್ಲಿ ಐಷಾರಾಮಿ ಬದುಕಿಗೆ ಏಯ್ ನಿಮ್ಮದೇನೋ ನಿನ್ನನ್ನೇನೋ ಅನ್ಬೇಕು? ಯಾವ ಉದಾಹರಣೆ ಇದೆ ನಿಮ್ಮಲ್ಲಿ? ತಪ್ಪು ಇಷ್ಟೆಲ್ಲ ಹದ್ದು ಮೀರಿ ಮಾತಾಡ್ಬೇಡಿ ನೀವು. ಕೊಬ್ಬು ನೆತ್ತಿಗತ್ತಿದೆ ಅನ್ಸುತ್ತೆ ನಿಮ್ಗೆ. ನಿಮ್ಮಲ್ಲಿ ಏನಿದೆಯೋ ಅಷ್ಟು ಜಗಳಗಳು ಆಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಆ ಪಾರ್ಟಿ ನೀವು, ನಿಮ್ಮ ಪಾರ್ಟಿನವರು. ಒಬ್ಬನಿಗೂ ಯೋಗ್ಯತೆ ಇಲ್ಲ ಸಾವರ್ಕರ್ ಬಗ್ಗೆ ಮಾತಾಡೋದಕ್ಕೆ. ಮಾತೆತ್ತಿದ್ರೆ ಕನ್ನಡ ಅಂತ ಅಡ್ಡ ತಂದುಬಿಡ್ತಾರೆ. ಕನ್ನಡಾಂಬೆಗೆ ಎಷ್ಟು ಬೇಜಾರಾಗ್ತಾ ಇದೆ. ಭಾಷಾವಾರು ಪ್ರಾಂತ್ಯಗಳ ರಚನೆ ಬಂದಿದ್ದೆ ಸ್ವಾತಂತ್ರ್ಯದ ನಂತರ, ಅದಕ್ಕೆ ಮುಂಚೆ ಇರಲಿಲ್ಲ. ಎಲ್ಲ ದೇಶದವರೇ, ಇವತ್ತಿಗೂ ಅಷ್ಟೇ ಸ್ವಾತಂತ್ರ್ಯಕ್ಕೆ ಹೋರಾಡಿದವರೆಲ್ಲ ನಮ್ಮ ದೇಶದವರು. ವಿಧುರಾಶ್ವತ್ಥದಲ್ಲಿ ದೇಶಕ್ಕೆ ಪ್ರಾಣ ತೆತ್ತವರ ಬಗ್ಗೆ ಯಾರಾದ್ರೂ ಮಾತಾಡಿದ್ರೇನೋ ನೀವು? ವಿಧುರಾಶ್ವತ್ಥದಲ್ಲಿ ಗೋಲಿಬಾರ್ ಆಗತ್ತೆ, ಶಿವಪುರ ಸತ್ಯಾಗ್ರಹ ಆಗತ್ತೆ, ಸುರಪುರ ಸತ್ಯಾಗ್ರಹ ಆಗತ್ತೆ. ಅವುಗಳ ಬಗ್ಗೆ ಒಂದೂ ಗೊತ್ತಿಲ್ಲ. ಎಲ್ಲರೂ ಅವನು ಬೊಗಳದ ಅಂತ ಇವನು ಬೊಗಳೋದು. ನಿಜವಾಗ್ಲೂ ನಿಮ್ಮ ತಂದೆ ಬಗ್ಗೆ ಸಖತ್ ಗೌರವ ಇತ್ತು. ಯಾರೇನಾದರೂ ಅನ್ಕೊಳ್ಳಿ, ಯಾಕಂದ್ರೆ ಆತ ಪದವಿ ಎಲ್ಲಿದ್ದು ಏನಾದರೂ ಒಂದು ಕೆಲಸ ಮಾಡಬೇಕು ಅನ್ಕೊಂಡು ಐಷಾರಾಮಿ ಹಣಕ್ಕೆ ಕೈ ಹಾಕ್ಲಿಲ್ಲ ಅಂತ ಅನ್ಸತ್ತೆ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ. ಅಂತ ವ್ಯಕ್ತಿ ತನಗೆ ಬೇರೆಯವರ ಕರಪ್ಷನ್, ತನ್ನ ಅಧಿಕಾರದಲ್ಲಿ ಇದ್ದವರ ಕರಪ್ಷನ್ ತಡೆಯಕ್ಕಾಗ್ಲಿಲ್ಲ ಅನ್ಸತ್ತೆ. ಅಂತ ಒಳ್ಳೆ ಹೆಸರಿದೆ, ಅದನ್ನು ಕಳ್ಕೊತಾ ಇದ್ದೀರಿ ನೀವು. ಕೈ ಹಾಕದ ಜಾಗ ಕೈ ಹಾಕ್ಬಿಡಿ. ಧರ್ಮ, RSS ಬಗ್ಗೆ ಮಾತಾಡ್ತೀಯ. RSS ನ ಎನ್ಲಾರ್ಜ್ ಮಾಡಕ್ ಬರೋದಿಲ್ಲ. RSS ಅಂದ್ರೆ ಏನು ಅಂತ ಗೊತ್ತಿಲ್ಲ. ಸಾವರ್ಕರ್ ಅವರಿಂದ ಸ್ವಾತಂತ್ರ್ಯ ಬಂದಿದೆ ಕಣ್ರು ನಮಗೆ. ಸುಳ್ಳು ಹೇಳಬಾರ್ದು. ನೀ ದಾಖಲೆ ಹಾಕಿ ತೋರಿಸ್ತೀನಿ. ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ ಸಾವರ್ಕರ್ ಅವರು ಸುಮ್ನೆ ಸಾವರ್ಕರ್ ಆಗ್ಲಿಲ್ಲ. ಬಾಂಬೆಲಿ ಸಾವರ್ಕರ್ ಸದನ ಅಂತ ಒಂದು ಮನೆ ಇದೆ. ಆ ಮನೆಯಲ್ಲಿ ಸುಭಾಷ್ ಚಂದ್ರ ಬೋಸ್, ಇವತ್ತಿನ ಹಳ್ಳಿಗಾಡಲ್ಲೂ ಅವರ ಭಕ್ತರಿದ್ದಾರೆ, ಮತ್ತು ವೀರ ದಾಮೋದರ ಸಾವರ್ಕರ್ ಇಬ್ಬರು ಗಂಟೆಗಟ್ಟಲೆ ಮೀಟಿಂಗ್ ಮಾಡ್ತಾರೆ. ಆ ಮೀಟಿಂಗಿಗೆ ಕಾವಲು ಕಾದದ್ದು ಅಪ್ಪ ಕಾಸಾರ್ ಅಂತ ನಮ್ಮ ಕನ್ನಡದವರು. ಅಹೋರಾತ್ರನ ಪೂರ್ವಜನ್ಮದ ಪುಣ್ಯವೋ ಏನೋ ಅಪ್ಪ ಕಾಸಾರರ ಭೇಟಿಯಾಗಿತ್ತು ಅಹೋರಾತ್ರನಿಗೆ. ತುಂಬಾ ಕನ್ನಡದಲ್ಲಿ ಪ್ರೀತಿಯಿಂದ ಮಾತಾಡೋರು. ಇವಾಗಿಲ್ಲ ಅವರು. ಅವರೆಲ್ಲ ಹಣಕ್ಕೋಸ್ಕರ ತಾವು ದೇಶಭಕ್ತರು ಅಂತ ಎಲೆಕ್ಷನ್ ನಿಂತ್ಕೊಂಡು ಬದುಕಲಿಲ್ಲ ಕಂಡ್ರು. ಅಪ್ಪ ಕಾಸಾರರ ಕತೆ ಮುಂದೆ ಒಂದು ದಿವಸ ಹೇಳ್ತೀನಿ ನಿಮಗೆ. ಸಾವರ್ಕರ್ ಅವರ ಮಗ ವಿಶ್ವಾಸ ಸಾವರ್ಕರ್ ಕೂಡ ಅಹೋರಾತ್ರಿಗೆ ತುಂಬಾ ಹತ್ತಿರದವರಾಗಿದ್ರು. ದೇಶಭಕ್ತಿಯ ವಿಚಾರದಲ್ಲಿ ಅವ್ರ ಮನೆಗೆ ಒಡನಾಟ ಇತ್ತು ಅಹೋರಾತ್ರನಿಗೆ. ರಾಶ್ ಬಿಹಾರಿ ಬೋಸ್ ಅಂತ ಒಬ್ರಿದ್ರು. ಬ್ರಿಟಿಷ್ ಸರ್ಕಾರದ ವಿರುದ್ಧ ಭಾರತೀಯ ಕ್ರಾಂತಿಕಾರಿ ನಾಯಕರಾಗಿದ್ರು ಅವರು ಸಾವರ್ಕರ್ ಅವರಿಗೆ ತುಂಬಾ ಕ್ಲೋಸ್ ಆಗಿದ್ರು. ದೇಶದ ಕ್ರಾಂತಿಕಾರಿಗಳ ಸಂಘಟಕರಲ್ಲಿ ಅವರು ತುಂಬಾ ಒಳ್ಳೆಯವರು, ತುಂಬಾ ದೊಡ್ಡವರು ವ್ಯಕ್ತಿಯಾಗಿದ್ರು ರಾಶ್ ಬಿಹಾರಿ ಬೋಸ್. ಅವರ ನೇತೃತ್ವದಲ್ಲಿ ವಿಶ್ವದ 2ನೇ ಮಹಾಯುದ್ಧ ಸಮಯದಲ್ಲಿ ಮೊದಲ ರಾಷ್ಟ್ರೀಯ ಸೇನೆಯನ್ನು ಸ್ಥಾಪಿಸುವಲ್ಲಿ ಸಹಾಯ ಮಾಡಿದ್ರು ನಮ್ಮ ಸುಭಾಷ್ ಚಂದ್ರ ಬೋಸ್ರಿಗೆ. ಅವರಿಬ್ಬರನ್ನ ಸೇರಿಸಿದ್ದು ಸಾವರ್ಕರ್ ಅವರು. ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ರಾಶ್ ಬಿಹಾರಿ ಬೋಸ್ನ ಸೇರಿಸಿದ್ದು ಸಾವರ್ಕರ್ ಅವರು. ಅವರು ಮಾಡಿರೋ ಒಂದು ಕೆಲಸದಿಂದ ಸಿಂಗಾಪುರದ ಮೇಲೆ ಜಪಾನಿನ ಆಕ್ರಮಣದ ಸಮಯದಲ್ಲಿ ಬ್ರಿಟಿಷ್
ಭಾರತೀಯ ಸೇನೆಯ ಸೈನಿಕರು ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತಾರೆ, INA ಅಂದರೆ 1938ರಲ್ಲಿ ಹಿಂದೂ ಮಹಾಸಭಾದ ಜಪಾನಿ ಶಾಖೆಯನ್ನ, ಜಪಾನಲ್ಲಿ ಹಿಂದೂ ಮಹಾಸಭಾ ಇರುತ್ತೆ ಸಾವರ್ಕರ್ ಅವರದು, ಭಾರತದ ಹಿಂದೂ ಮಹಾಸಭಾದ ಅಧ್ಯಕ್ಷರಾದ ವಿನಾಯಕ ದಾಮೋದರ ಸಾವರ್ಕರ್ ಅವರ ಪ್ರೇರಣೆಯಿಂದ ಸ್ಥಾಪಿಸಿದರು. ರಾಶ್ ಬಿಹಾರಿ ಬೋಸ್ ಅವರ ನೇತೃತ್ವದಲ್ಲಿ 1942ರಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆಯನ್ನ ರಚಿಸಲಾಯಿತು. ಸುಭಾಷ್ ಚಂದ್ರ ಬೋಸ್ ಅವರ ನೇತೃತ್ವದಲ್ಲಿ ರಾಶ್ ಬಿಹಾರಿ ಬೋಸ್ ಅವರು INAಯ ಸರ್ವೋಚ್ಚ ಸಲಹೆಗಾರರಾಗಿ ಕೆಲಸ ಮಾಡ್ತಾ ಇದ್ರು. INA ಅಂದ್ರೆ ತಿಳ್ಕೊಳ್ಳಿ ಫಸ್ಟ್. ಆಗ ಭಾರತದಲ್ಲಿ ಬ್ರಿಟಿಷ್ ಸೈನ್ಯದ ವಿರುದ್ಧ INAಯು ಹೋರಾಡಿದಾಗ ಸೈನಿಕರಲ್ಲಿ ಹೋರಾಟದ ಕಿಡಿ ಹುಟ್ಟಿತು. ಕ್ರಮೇಣ ಬ್ರಿಟಿಷರು ತಮ್ಮ ಸೈನ್ಯದ ಮೇಲೆ ನಿಯಂತ್ರಣವನ್ನು ಕಳೆದುಕೊಂಡ್ಬಿಡ್ತಾರೆ ಬ್ರಿಟಿಷರು. ಇದಕ್ಕೆ ಕಾರಣ ಸುಭಾಷ್ ಚಂದ್ರ ಬೋಸ್ರು. ಭಾರತ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆಯುವುದಕ್ಕೆ ಮುಖ್ಯ ಕಾರಣ ಅದೇ ಆಗಿತ್ತು. ಬ್ರಿಟಿಷರು ತಮ್ಮ ಹಿಡಿತ ಕಳ್ಕೊಂಡಿದ್ರು. ಇವಾಗ ಹೇಳಿ ಸ್ವಾತಂತ್ರ್ಯ ಯಾರಿಂದ ಬಂತು ಅಂತ. ಆದರೂ ತಾವು ಎಲ್ಲ ಮಾಡಿ ತಮ್ಮದೇನೂ ಇಲ್ಲ ಅಂತ ಹಿಂದೆ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಟ್ರು INA. ನಮ್ಮ ಕರ್ನಾಟಕದ ಗೌರಿಬಿದನೂರಲ್ಲಿ INA ರಾಮರಾವ್ ಅಂತ ಇದ್ರು. ಅವರು ಅದರಲ್ಲಿ ಕೆಲಸ ಮಾಡಿದ್ರು. ಅವರು ನಮ್ಮ ಮನೆಗೆ ಬರ್ತಿದ್ರು ಪಾಳ್ಯದಲ್ಲಿ. ಅವರು ಯಾಕೆ ನೀವು ರಾಜಕೀಯಕ್ಕೆ ಬರಲಿಲ್ಲ ಅಂದರೆ, ನಾವು ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾಯ್ತು, ನಾವು ಕೈ ಕಟ್ಕೊಂಡು ನಮ್ಮವರೇ ಆಳುವುದನ್ನು ನೋಡ್ತಾ ಇದ್ದೀವಿ ಅಷ್ಟೇ ಅಂತ ಹೇಳೋರು. ಶಾಲೆಗೆ ಹೋಗಿ ಅವ್ರು ಮಾತಾಡೋರು. ಅಂತಹ ಪವಿತ್ರ ವಿಚಾರ ತಾವು ಮಾಡಿದ್ದು ಅಂತ ಹೇಳ್ಕೊಳ್ಳಿಲ್ಲ. ಇನ್ನು ನೆಹರು ಸಾವರ್ಕರ್ನ ಕರ್ನೀರು ಶಿಕ್ಷೆ ಅನುಭವಿಸಿ ಬಂದಿದ್ದಾರೆ ಅಂತ ಗೊತ್ತಿದ್ದು ಗೌರವ ಇಲ್ಲದೆ ಗಾಂಧಿ ಹತ್ಯೆ ವಿಚಾರದಲ್ಲಿ ಒಳಗಾಕ್ಸಿದ್ರು. ವಲ್ಲಭಭಾಯ್ ಪಟೇಲರಿಗೆ ಸತ್ಯ ಗೊತ್ತಿತ್ತು. ಯಾವುದೇ ಕಾರಣಕ್ಕೂ ಕೋರ್ಟಲ್ಲಿ ಸಾವರ್ಕರ್ ಬಗ್ಗೆ ಪ್ರೂವ್ ಮಾಡೋಕ್ಕಾಗಲಿಲ್ಲ. ಅದು ಹೇಗೋ ಹೇಳಿದೆ ಯತೀಂದ್ರ, ಸಾವರ್ಕರ್ ಅವರು ಮಹಾತ್ಮ ಗಾಂಧಿ ಹತ್ಯೆಯಲ್ಲಿದ್ದಾರೆ ಅಂತ. ಹಾಗಾದರೆ ನಿಮ್ಮ ಮೇಲಿರುವ ಆರೋಪಗಳೆಲ್ಲ ನಿನ್ನ ಮೇಲೆ ಇದ್ದಂಗೆ ಕಾಣುತ್ತೆ. ತಪ್ಪು. ನಾವು ಹಿರಣ್ಯನವರ ಮನೆ ಮೇಲೆ ನೀವು ಘೆರಾವ್ ಮಾಡಿದ್ದು ಖಂಡಿಸ್ತೀವಿ. ಹಾಗಂತ ನೀ ಮಾಡಿದ ಈ ರೀತಿ ಆರೋಪಗಳಿಗೆ ನಿನ್ನ ಮನೆಗೂ ಯಾರಾದರೂ ಘೇರಾವ್ ಮಾಡಿದ್ರೆ ನಾವು ಖಂಡಿಸ್ತೀವಿ. ನಿಮಗೆಲ್ಲ ಈ ಸಂಸ್ಕೃತಿ ಒಳ್ಳೆಯದಲ್ಲ. ಒಬ್ಬರನ್ನ ಬೈಯೋದ್ರಿಂದ ನಿಮಗೆ ಓಟ್ ಸಿಗತ್ತೆ ಅನ್ನೋದಾದರೆ ನಿಜವಾಗ್ಲೂ ಎಲ್ಲವನ್ನೂ ಕಳ್ಕೊತೀರಿ. ರಾಜಕಾರಣ ಕರೆಕ್ಟಾಗಿ ಕಲ್ತ್ಕೋ ನಿಮ್ಮ ತಂದೆ ಹತ್ರ. ತಪ್ಪುಗಳೆಲ್ಲ ಮಾಡಕೋಬೇಡ. ಹಿಂಗೆ ದೇಶದ ವಿಚಾರಕ್ಕೆ ಬಂದರೆ ನಾವ್ಯಾರೂ ಮಾತನಾಡೋದಕ್ಕೆ ಅಂಜೋದಿಲ್ಲ. ಏನಾಗಬಹುದು? ಭಯವೇಕೆ ಏನಾಗಬಹುದು? ಸಾವಿಗಿಂತ ಮೇಲೆ ಏನಾಗಬಹುದು? ಅತಿ ಆಯಿತು ನಿಮ್ಮದು. ಒಂದು ಲಿಮಿಟ್ ಇರಲಿ. ನಿಮ್ಮ ಪ್ರತಾಪ, ವೀರ ಪ್ರತಾಪ, ಉಗ್ರತ ಪ್ರತಾಪ ಎಲ್ಲ ಇವಾಗ ಇರುವಂತಹ ರಾಜಕಾರಣದ ಕರಪ್ಟಿವ್ ನಾಯಕರ ಬಗ್ಗೆ ತೋರಿಸಿ ಒಪ್ಕೊಳ್ಳೋಣ. ಯಾಕಂದರೆ ನಿಮ್ಮ ತಂದೆ ಅಷ್ಟು ಮಾಡಲಿಲ್ಲ ತಪ್ಪುಗಳು. ನಿಮ್ಮ ತಂದೆ ಜಾಗದಲ್ಲಿ ಕುಂತು ಬೇರೆಯವರು ತಪ್ಪು ಮಾಡ್ತಾರಲ್ಲ, ಅವ್ರನ್ನೆಲ್ಲ ಬೆರಳು ತೋರಿಸಷ್ಟೇ. ಸಾವರ್ಕರ್ ಅವರ ಎತ್ತರಕ್ಕೆ ನೀನೇನಾದರೂ ಎಂಜಲು ಉಗಿಯೋಕ್ಕೋದ್ರೆ ಅದು ನಿಮ್ಮ ಮಖಕ್ಕೆ ಬೀಳೋದು. ಧಿಕ್ಕಾರವಿರಲಿ ನಿಮಗೆ. ಧನ್ಯವಾದ. ಅಹೋರಾತ್ರ.